ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಾಗಾದ್ರೆ ಈಗ ಎದ್ದಿರುವಂತಹ ಪ್ರಮುಖ ಪ್ರಶ್ನೆ, ಇಲ್ಲಿಯವರೆಗೆ ಕ್ಲಾರಿಟಿ ಸಿಕ್ಕಿಲ್ಲ. ಈಗ ಸಮಯ 3:34:35. ಇಲ್ಲಿಯವರೆಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾದ್ರೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಇಡೀ ರಾಜ್ಯ ಸರ್ಕಾರ ಏನು ದೆಹಲಿಯಲ್ಲಿ ಹೋಗಿ ಕೂತಿದೆ. CM, DCM ಆ್ಯಂಡ್ ಕ್ಯಾಬಿನೆಟ್ನ ಹಿರಿಯ ಸಚಿವರುಗಳು, ಸಚಿವರಾಗಬೇಕು ಅಂತ ಇರುವ ಶಾಸಕರುಗಳು, ಬೋರ್ಡ್ ಚೇರ್ಮನ್ ಡೈರೆಕ್ಟರ್ಸ್ ಆಗಬೇಕು ಅಂತ ಇರುವಂಥ ಕೆಲ ಶಾಸಕರು, ರಾಜ್ಯಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅನ್ನುವಂತಹ ಆಕಾಂಕ್ಷಿಗಳು, ಮುಂದಿನ ವಿಧಾನ ಪರಿಷತ್ ಚುನಾವಣೆಗೋಸ್ಕರ ಇರುವಂತಹ ಆಕಾಂಕ್ಷಿಗಳು, ಇಡೀ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಏನು ದೆಹಲಿಯಲ್ಲಿದೆ, ಅವ್ರು ವಾಪಸ್ ಬರ್ತಾರಾ ಅಥವಾ ಇನ್ನೂ ಅಲ್ಲೇ ಠಿಕಾಣಿ ಹೂಡ್ತಾರಾ? ಇವತ್ತು ಅಲ್ಲೇ ಇರ್ತಾರಾ ಅಥವಾ ವಾಪಸ್ ಬರ್ತಾರಾ? ಪರಿಸ್ಥಿತಿ ಚೆನ್ನಾಗಿಲ್ಲ ರಾಜ್ಯದಲ್ಲಿ. ಇಡೀ ದೇಶದಲ್ಲಿ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿಯಾಗಿ ಜನ ಸಿಕ್ಕಾಪಟ್ಟೆ ತೊಂದರೆಗೊಳಗಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ ಹಾಕಿದಂತಹ ಮತದಾರರ ಜೊತೆಗೆ ಇದ್ದು ಅವರನ್ನ ಕೈ ಬಲಪಡಿಸಬೇಕಾಗಿರೋದು ಪ್ರತಿಯೊಬ್ಬ ನಾಯಕನ ಆದ್ಯ ಕರ್ತವ್ಯ. ಅದನ್ನ ಬಿಟ್ಟು ಇಲ್ಲಿವರೆಗಾಗಿಲ್ಲ, ಇನ್ನೂ 2 ದಿನ ಇರೋಣ ಅಂತ ಏನಾದರೂ ದೆಹಲಿಯಲ್ಲಿ ಟೈಮ್ ಪಾಸ್ ಮಾಡಿದ್ರೋ ಜನ ಸುಮ್ಮನೆ ಬಿಡಲ್ಲ. ಹೀಗಾಗಿ ಈಗಿರುವ ಪ್ರಮುಖ ಪ್ರಶ್ನೆ, ವಾಪಸ್ ಬರ್ತಾರಾ ಅಲ್ಲೇ ಇರ್ತಾರಾ? ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಇವ್ರು ಇವತ್ತು ಬರಂಗ್ ಕಾಣ್ತಾ ಇಲ್ಲ. ಡಿನ್ನರ್ ಮೀಟಿಂಗ್ ಬೇರೆ ಇದೆ ಅಂತೆ. ಡಿನ್ನರ್ ಮೀಟಿಂಗ್ ಅಲ್ಲೂ ಏನು ಆಗ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಇವರು ಇವತ್ತು ಬರುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಬಾಕಿ ಇರೋದ್ರಿಂದ ಇನ್ನು ಅಲ್ಲೇ ಠಿಕಾಣಿ ಹೂಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಮ್ಯಾರಥಾನ್ ಮೀಟಿಂಗ್ಗಳ ಮೇಲೂ ಕೂಡ ಇವರಿಗೆ ಯಾವುದೇ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿ ಕ್ಲಾರಿಟಿ ಸಿಗದೆ ವಾಪಸ್ ಬರಬೇಡಿ ಅಂತ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ. ದಿನ ಬೆಳಗಾದ್ರೆ ನಿಮ್ ನಾಟಕ ನೋಡೋಕ್ಕಾಗಲ್ಲ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ. ಒನ್ಸ್ ಫಾರ್ ಆಲ್ ಇವತ್ತೇ ಒಂದು ಕ್ಲಾರಿಟಿ ತಗೊಂಡು ಬಂದುಬಿಡಿ ಅಂತ ಎಲ್ಲರೂ ಡೆಡ್ ಲೈನ್ ಕೊಟ್ಟಿರೋದ್ರಿಂದ ಮತ್ತು DK ಶಿವಕುಮಾರ್ ಅವರ ಪೇಷನ್ಸ್ ಲೆವೆಲ್ಲು ಕೂಡ ಮ್ಯಾಕ್ಸಿಮಮ್ ಈಗ ಮುಗಿದೋಗಿರೋದ್ರಿಂದ ಇವತ್ತು ಏನಾದರೂ ಕ್ಲಾರಿಟಿ ಸಿಗಲಿಲ್ಲ ಅಂತಂದರೆ ಮುಂದೆಂದು ಆಗದು ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಕ್ಲಾರಿಟಿಗೋಸ್ಕರ ಅಲ್ಲೇ ಬಿಡುವ ಸಾಧ್ಯತೆ ಇದೆ. ಸೊ ಇವತ್ತು ದೆಹಲಿಯಲ್ಲೇ ಉಳಿತಾರೆ CM and T. ಹೈಕಮಾಂಡ್ ಮೀಟಿಂಗ್ ಬಳಿಕವೂ ದೆಹಲಿಯಲ್ಲಿಯೇ ಠಿಕಾಣಿ ಹೂಡಲಿದ್ದಾರೆ CM ಸಿದ್ದರಾಮಯ್ಯ. ಯಾಕೆಂದ್ರೆ ಸಂಜೆ ಡಿನ್ನರ್ ಮೀಟಿಂಗ್ ಇದೆ. KJ ಜಾರ್ಜ್ ನಿವಾಸದಲ್ಲಿ ನಡೆಯಲಿದೆ ಡಿನ್ನರ್ ಪಾಲಿಟಿಕ್ಸ್. ಡಿನ್ನರ್ ಮೀಟಿಂಗ್ ವೇಳೆ ಸಭೆಯಲ್ಲಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಸಭೆಯಲ್ಲಿನ ಮಾಹಿತಿಗಳನ್ನ ತಮ್ಮ ಹಿರಿಯ ಸಚಿವರು ಯಾರಿದ್ದಾರೆ ಅವ್ರ ಜೊತೆಗೆ ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯನವರು ಹಂಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದಾದ ಮೇಲೆ ಆಪ್ತ ಸಚಿವರು, ಹಿರಿಯ ಸಚಿವರು ಏನನ್ನ ಅವರ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಅವರು ಕೂಡ ಏನಾದರೂ ಸಜೆಷನ್ಸ್ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಎದುರು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸೊ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡುವವರೆಗೂ ಇವರು ಬೆಂಗಳೂರಿಗೆ ವಾಪಸ್ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಓಕೆ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್
ದುರ್ಗೇಶ್ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ದಾರೆ. ಏನ್ ಬರಂಗ್ ಕಾಣ್ತಿಲ್ವ ಇವ್ರು ಯಾರು ವಾಪಸ್ಸು? ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ನನ್ನ ಕಲೀಗ್ ದುರ್ಗೇಶ್ ಲೈವ್ಗೆ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಊಟ ಗೀಟ ಮುಗಿಸ್ಕೊಂಡು ರಾತ್ರಿ ಫ್ಲೈಟಿಗೆ ವಾಪಸ್ ಬರ್ತಾರೋ ಮತ್ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೇಳಿ ಅಲ್ಲೇ ಠಿಕಾಣಿಗೆ ಹೂಡ್ತಾರೋ? ಹೆಂಗಿದೆ ಅವ್ರ ಬಾಡಿ ಲ್ಯಾಂಗ್ವೇಜು ಮತ್ತು ಆ್ಯಟಿಟ್ಯೂಡು? ವಾಪಸ್ ಬರೋ ಲಕ್ಷಣ ಇದೆಯಾ? ಹೆಸರಾದ ರಾಜ್ಯದ ಒಂದು ಬಿಕ್ಕಟ್ಟು ಇದೀಗ ದೆಹಲಿ ಅಂಗಳಕ್ಕೆ ತಲುಪಿರುವಂತದ್ದು. ಇಂತಹದೊಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಡಿಸಿಎಂ ಮತ್ತು ಸಿಎಂ ಇಬ್ಬರು ಕೂಡ ಮಾತುಕತೆ ನಡೆಸಿದ್ದಾರೆ. ಈ ವಿಚಾರವನ್ನ ಯಾವ ರೀತಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ, ಪವರ್ ಶೇರಿಂಗ್ ವಿಚಾರಕ್ಕೆ ಕ್ಲಾರಿಟಿ ಕೊಡ್ತಾರ ಅಥವಾ ಸಿಎಂ ಬದಲಾವಣೆ ವಿಚಾರವನ್ನ ಮತ್ತು ಪವರ್ ಶೇರಿಂಗ್ ಸಚಿವ ಸಂಪುಟ ಪುನರ್ರಚನೆ ವಿಚಾರವನ್ನ ಎಲ್ಲವನ್ನೂ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಈ ಒಂದು ಸಭೆಯನ್ನ ನಡೆಸಿದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಇದೀಗ ಸೋನಿಯಾ ಗಾಂಧಿ ಅವರ ಮೊರೆ ಹೋಗಿರುವಂತದ್ದು. ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕಾಗತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ನಡೆ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದ್ ಕಡೆ ಇವತ್ತು ದೆಹಲಿಯಿಂದ ವಾಪಸ್ ಆಗಬೇಕಾ ಅಥವಾ ಉಳಿದುಕೊಳ್ಳಬೇಕಾ ಅನ್ನುವಂತ ಚರ್ಚೆ ಇದೆ. ಹೀಗಾಗಿ ಇವತ್ತು ಸಂಜೆ ಏನು ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಇವತ್ತು ರಾತ್ರಿ ವಾಸ್ತವ್ಯ ಹೂಡಬೇಕಾದ್ರೆ ಇವತ್ತು ರಾತ್ರಿ ಸಚಿವ ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಗೆಲ್ಲರಿಗೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಸಭೆಯಲ್ಲಾದ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಸಚಿವರೊಂದಿಗೆ ಹಂಚಿಕೊಳ್ಳುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಪರಮೇಶ್ವರ್ ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ, ಎಂಬಿ ಪಾಟೀಲ್ ಸಚಿವರು 7-8 ಸಚಿವರು ಎಲ್ಲರೂ ಕೂಡ ಸಿಎಂ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿರುವಂತದ್ದು. ಜೊತೆಗೆ ಈಗಾಗಲೇ ಒಂದ್ ಕಡೆ ಸಭೆಯನ್ನ ಮಾಡಿರೋದು ಒಂದ್ ಕಡೆ ಆದ್ರೆ ಸಚಿವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಿಎಂ ಅವರನ್ನ ಬದಲಾವಣೆ ಮಾಡಬೇಡಿ, ಮುಂದಿನ 2 ವರ್ಷ ಅವರೇ ಇರಬೇಕು, ಜೊತೆಗೆ ಕಾಂಗ್ರೆಸ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡೋರಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಸಿಎಂ ಡಿಸಿಎಂ ಅವರ ಪ್ರವಾಸ 2 ದಿನಗಳ ಕಾಲ ಇದೆ. ಸಿಎಂ ಅವರು ಕೂಡ ಇವತ್ತು ತಮ್ಮ ಒಂದು ಪ್ರವಾಸವನ್ನ ಓಪನ್ ಆಗಿ ಇಟ್ಕೊಂಡಿದೆ. ಅಂದ್ರೆ 9:30 ಏನಾದ್ರೂ ಎಲ್ಲವೂ ಕೂಡ ಬಗೆಹರಿದ್ರೆ ನೀವು ರಾಜ್ಯಕ್ಕೆ ಹೊರಡಿ ಅಂದ್ರೆ ಹೊರಡೋದಕ್ಕೂ ಕೂಡ ಸಿದ್ಧರಾಗಿರುವಂತದ್ದು. ಜೊತೆಗೆ ಇರಿ ನಾಳೆ ಕೂಡ ನಿಮ್ ಜೊತೆಗೆ ಮಾತುಕತೆಯನ್ನ ಮಾಡಬೇಕನ್ನುವಂತಹ ಒಂದು ಸೂಚನೆ ಏನಾದ್ರು ಬಂದ್ರೆ ಇವತ್ತು ಸಂಜೆ ಜಾರ್ಜ್ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಮುಂದಿನ ನಿರ್ಧಾರಗಳು ಯಾವ ರೀತಿಯಾಗಿರಬೇಕು, ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಅವಕಾಶ ಕೊಟ್ಟರೆ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಮತ್ತೆ ಯಾವ ರೀತಿ ನಿರ್ಧಾರಗಳನ್ನ ಮಾಡಬೇಕು, ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡ್ತೀವಿ ಅಂದ್ರೆ ಯಾವ ರೀತಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಚರ್ಚೆ ನಡೆಸಿ ತಂತ್ರಗಳನ್ನ ಮಾಡುವಂತದ್ದು ಇದೆ. ಹೀಗಾಗಿ ಇವತ್ತು ರಾತ್ರಿ ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಪರ 7-8 ಸಚಿವರ ಜೊತೆಗೆ ಶಾಸಕರು ಕೂಡ ಹೋಗಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಡಿಕೆ ಸುರೇಶ್ ಅವರು ಹೋಗಿರುವಂತದ್ದು, ಎನ್ ಎ ಹ್ಯಾರಿಸ್ ಹೋಗಿರುವಂತದ್ದು, ಕುಣಿಗಲ್ ರಂಗನಾಥ್ ಸೇರಿದಂತೆ ಹಲವಾರು ನಾಯಕರು ಹೋಗಿದ್ದಾರೆ. ಹೀಗಾಗಿ ಇವತ್ತು ಈ ಒಂದು ಸಮಸ್ಯೆಗೆ ಒಂದು ತೆರೆ ಬೀಳುತ್ತಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೆ ಹೈಕಮಾಂಡ್ ನಾಯಕರು ಕಾದು ನೋಡುವ ತಂತ್ರವನ್ನು ಮಾಡಿದ್ರೆ ಇಲ್ಲ ನಮ್ಮ ನಿರ್ಧಾರವನ್ನ ಮುಂದೆ ನಿಮಗೆ ತಿಳಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ರೆ ಇವತ್ತೇ ರಾಜ್ಯಕ್ಕೆ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಇಲ್ಲವಾದ್ರೆ ನಾಳೆಯೂ ಕೂಡ ದೆಹಲಿಯಲ್ಲೇ ಬಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ.